ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನಾನು ಶನಿವಾರ ಸ್ಯಾಟರ್ಡೇ ನೋಡ್ತಾ ಇದ್ದೀರಿ 6ನೇ ತಾರೀಕು, ಅಂದರೆ ಡಿಸೆಂಬರ್ 6, 11:36 ನಾನು ವಿಡಿಯೋ ಶುರು ಮಾಡ್ತಾ ಇರೋದು. ಆಲ್ರೆಡಿ ಬೆಳಗ್ಗೆನೇ ಸ್ವಲ್ಪ ಕೆಲಸಗಳಿತ್ತು. ಅಮ್ಮನಿಗೆ ಸ್ವಲ್ಪ ಪೇನ್ ಇತ್ತು. ಅವ್ರನ್ನ ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆಲ್ಲ ತಿಂಡಿ ಕೊಟ್ಟು ಮಾತ್ರೆ ಎಲ್ಲ ಕೊಟ್ಟು ಅವ್ರಿಗೆ ಏನೇನು ಉಪಚಾರ ಮಾಡಬೇಕು ಎಲ್ಲ ಮಾಡಿಬಿಟ್ಟು ಇಷ್ಟೊತ್ತಾಗಿದೆ. ಇವಾಗ ತಿಂಡಿಗೆ ಮಕ್ಕಳಿಗೆ ಚಪಾತಿನ ಕಲಸಿಟ್ಟಿದ್ದೀನಿ. ಚಪಾತಿ ಮತ್ತು ನೋಡ್ತಾ ಇದ್ದೀರಿ ಮಶ್ರೂಮ್ ಮತ್ತು ಸೋಯಾ. ಏನು ಯಾವಾಗಲೂ ಇದೇ ಮಾಡ್ತಾರೆ ಅಂದ್ಕೋಬೇಡಿ, ಸಖತ್ತಾಗಿರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಇದನ್ನು ಮಾಡಬಹುದು. ಇವತ್ತು ನಾನು ಒಂಥರ ಮಸಾಲ ಹಿಟ್ಟು ಮಾಡಿದ್ದೀನಿ. ಚಪಾತಿಗಂತೂ ಸಖತ್ತಾಗಿರುತ್ತೆ. ಮಶ್ರೂಮು ಮತ್ತು ಸೋಯಾ ರಿಚ್ ಪ್ರೋಟೀನ್ ನಿಮ್ಗೆ ಗೊತ್ತಿದೆ, ಅದರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ನಾನು ಗಂಜಿ ಕುಡಿದೆ. ಅಮ್ಮನಿಗೆ ಹೊರಗಡೆಯಿಂದನೇ ಹೋಟೆಲಿಂದನೇ 2 ಇಡ್ಲಿನ ತರಿಸಿ ಅವ್ರಿಗೆ ಕೊಟ್ಟು, ಅವ್ರಿಗೆ ಏನೇನು ಟ್ಯಾಬ್ಲೆಟ್ಸ್ ಕೊಡಬೇಕೆಲ್ಲ ಕೊಟ್ಟು ಎಲ್ಲ ರೆಡಿ ಆಯಿತು. ಇವಾಗ ತಿಂಡಿಗೋಸ್ಕರ ಮಕ್ಕಳಿನ್ನು ಅವ್ರಿಗೆ ಮಾಡಬೇಕಲ್ಲ, ಅವರಿನ್ನೂ ತಿಂಡಿಗೆ ಬಂದಿಲ್ಲ. ಅಷ್ಟೊತ್ತಿಗೆ ನಾನು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಸೋಯಾ ಮಶ್ರೂಮ್ ಗ್ರೇವಿ ಚಪಾತಿ ಒಂದಿಗೆ, ಇಲ್ಲ ಚಪಾತಿ ಮಾಡಬಹುದು, ರೊಟ್ಟಿಗೂ ಮಾಡಬಹುದು. ಇನ್ನೂ ಹೇಳಬೇಕು ಅಂತ ಹೇಳಿದರೆ ಪೂರಿಗೂ ಸಹ ಸಖತ್ ಟೇಸ್ಟ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಹೆವಿ ಮಸಾಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮುಂದೆ ಒಂದಿನ ವಿಡಿಯೋದಲ್ಲಿ ಯಾವ ರೀತಿ ಮೆಥಡಲ್ಲಿ ಮಾಡಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಿ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ. ರೆಡಿ ಆಗಿದೆ, ಇನ್ನೊಂದು 5 ನಿಮಿಷ ಅಷ್ಟೇ. ಗ್ರೇವಿ ಕೂಡ ರೆಡಿ ಆಯಿತು. ಗ್ರೇವಿನ ಮಾಡಿ ಇಟ್ಬಿಟ್ಟು ಸ್ವಲ್ಪ ಕೆಲಸಗಳಿದೆ, ಮುಗಿಸ್ಕೊಳ್ತೀನಿ. ಇದ್ರ ಮುಂದೆ ವಿಡಿಯೋ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಹುಣಸೂರಲ್ಲಿ ಹನುಮ ಜಯಂತಿ ನಡೀತು ಅಂತ ಹೇಳಿದ್ನಲ್ಲ. ತಮ್ಮನ ಹೆಂಡತಿ ಮತ್ತು ದುರ್ಗಾಶ್ರೀ ಇಬ್ಬರು ಕೂಡ ಹೊರಗಡೆ ಹೋಗಿದ್ದರು. ಅಲ್ಲೊಂದಿಷ್ಟು ವಿಡಿಯೋ ಶೂಟ್ ಬಂದಿದ್ದರು. ಅಂದರೆ ಶುರುವಲ್ಲಿ, ಇನ್ನು ಮುಂದೆ ಹೋದರೆ ತುಂಬ ಜನ ಸೇರುವಂತಹ ಒಂದು, ಪ್ರತಿ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ವರ್ಷಕ್ಕಿಂತ ವರ್ಷ ತುಂಬ ಜನ ಸೇರ್ತಾ ಹೋಗ್ತಾ ಇರುವಂಥ ಒಂದು ಕಾರ್ಯಕ್ರಮ ಅಂತೇಳಿದ್ರೆ ಅದು ನಮ್ಮ ಹುಣಸೂರಲ್ಲಿ ನಡೆಯುವಂಥ ಹನುಮ ಜಯಂತಿ. ಇದು ನಮ್ಮ ಮನೆ ಮುಂಭಾಗದಲ್ಲಿ ರೋಡಲ್ಲಿ ಸ್ವಲ್ಪ ಮೆರವಣಿಗೆ ಮಾತ್ರ ಶೂಟ್ ಮಾಡ್ಕೊಂಡಿದ್ದಾರೆ. ಆ ಮೆರವಣಿಗೆನ ನಾನು ಈ ವಿಡಿಯೋ ಮುಂದೆ ಹಾಕ್ತೀನಿ. ಯಾವುದೇ ವಾಯ್ಸ್ ಓವರ್ ಕೊಟ್ಟಿಲ್ಲ, ನ್ಯಾಚುರಲ್ಲಾಗಿ ಅಲ್ಲಿ ಏನು ವಿಡಿಯೋ ಬಂದಿದ್ದಾರೆ ಹಾಗೆ ವಿಡಿಯೋನ ನಾನು ಹಾಕ್ತೀನಿ. ನೋಡಿ, ಇವತ್ತು ಇಷ್ಟಕ್ಕೆ ವಿಡಿಯೋ ಅಂದರೆ ವಿಡಿಯೋ ನೋಡಿ ಅಷ್ಟೇ. ರೆಸಿಪಿ ಗ್ರೀನ್ ಟೀ ಕೇಳ್ತಾ ಇದ್ದೀರಿ ಎಲ್ಲರೂ ಸಹ. ಅಕ್ಕ, ನೀವು ಕುಡಿತಾ ಇರುವಂಥ ಗ್ರೀನ್ ಟೀನ ಒಮ್ಮೆ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದರ ಒಂದು ರೆಸಿಪಿನ, ಗ್ರೀನ್ ಟೀ ಬಗ್ಗೆ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿ ನನಗೇನು ಅದರಿಂದ ಬೆನಿಫಿಟ್ ಸಿಗುತ್ತೆ ಅದನ್ನ ನಂತರ ನಿಮಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೀನ್ ಟೀ ಮಾಡೋದನ್ನು ತೋರಿಸ್ತೀನಿ. ಸೋಯಾ ಚಂಕ್ಸು ಮತ್ತು ಮಶ್ರೂಮ್ ಗ್ರೇವಿ ಚಪಾತಿಗೆ ರೆಡಿ ಆಗಿದೆ. ಯಾವುದೇ ರೆಸಿಪಿನ ಶೇರ್ ಮಾಡಿಕೊಂಡಿಲ್ಲ. ಹಾಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇರುವಂಥದ್ದು, ಅಕ್ಕ ನಿಮ್ಮ ಮುಖ ತುಂಬ ಶೈನಿಂಗಾಗಿ ಕಾಣಿಸ್ತಾ ಇದೆ, ಮೇಕಪ್ ಮಾಡ್ಕೊಂಡಿದ್ದೀರಾ, ಹಿಂಗೆಲ್ಲ ಕೇಳ್ತಾ ಇದ್ದೀರಿ. ಎಲ್ಲ ನನ್ನ ಪ್ರಾಡಕ್ಟ್ನ ಒಂದು ಮಹಿಮೆ ಅಂತ ಅಂದ್ಕೊಳ್ತೀನಿ. ಮಂಜಿಷ್ಠ ಸೋಪು, ಅಯ್ಯೋ ತುಂಬ ಆರ್ಡರ್ ಬಂದಿದೆ, ಕೊಡೋಕ್ಕಾಗಿಲ್ಲ. ಇದು ನೋಡಿ, ನಾನು ಯೂಸ್ ಮಾಡೋದಕ್ಕೆ ಇಟ್ಕೊಂಡಿರುವಂಥ 4 ಪೀಸ್ ಉಳ್ಕೊಂಡಿದೆ ಅಷ್ಟೇ. ಮಂಜಿಷ್ಠ ಸೋಪು ಸೂಪರ್ ಅಂತ ಹೇಳ್ಬೋದು. ಎಂತಹ ಹಳೆ ಬಂಗಿದ್ರೂ ಸಹ ಹೋಗುತ್ತೆ. ಯಾವುದೇ ಕೆಮಿಕಲ್ ಬಳಸಿಲ್ಲ. ಯಾವುದು ಕೂಡ ಈ ಕಮರ್ಷಿಯಲ್ ಸೋಪ್ಗಳಿಗೆ ಬಳಸ್ತಾರಲ್ಲ ಹಾರ್ಡಾಗೋದಕ್ಕೆ ಕೆಮಿಕಲ್ಲು, ಸುವಾಸನೆಗೆ ಬೇಡದೇ ಇರುವಂಥ ಸೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವ, ನಾನು ಯಾವುದು ಕೂಡ ಬಳಸೋದಿಲ್ಲ. ಎಷ್ಟೇ ಕಾಸ್ಟ್ಲಿ ಆಗಲಿ, ಮಂಜಿಷ್ಠ ಪೌಡ್ರು ಎಷ್ಟೇ ಕಾಸ್ಟ್ಲಿ ಆದರೂ ಸಹ ನಾನು ಅದಕ್ಕೆ ಒಳ್ಳೆಯ ಗಾಣದಲ್ಲಿ ತಯಾರು ಮಾಡಿರುವಂಥ ಎಣ್ಣೆಗಳನ್ನ ಬಳಸ್ತಾ ಇದ್ದೀನಿ. ಅದರಿಂದನೇ
ರಿಸಲ್ಟು ಸೂಪರು ಅಂತ ಹೇಳ್ಬೋದು. ನಾನಿವಾಗ ನಿಜ ಹೇಳಬೇಕು ಅಂದರೆ ಬೆಳಗ್ಗೆ ಸುಮ್ಮನೆ ಮುಖ ವಾಶ್ ಮಾಡ್ಕೊಂಡಿರೋದಷ್ಟೇ, ಏನೂ ಕೂಡ ಹಚ್ಚಿಲ್ಲ. ಮಾಯಿಶ್ಚರೈಸರ್ ಕ್ರೀಮು ಸಹ ನಾನು ಹಚ್ಚಿಲ್ಲ. ಮುಖ ಡಲ್ ಥರ ಕಾಣಿಸ್ತಾ ಇದೆ. ಸುಮ್ಮನೆ ನೀವು ಮಾಮೂಲಿ ಸಿಂಪಲ್ಲಾಗಿ ಸ್ನಾನ ಮಾಡ್ಕೊಬಂದು ಒಂದು ಮಾಯಿಶ್ಚರೈಸರ್ ಕ್ರೀಮ್ ಹಚ್ಚಿ ನೀವು ಯಾವುದಾದ್ರೂ ಒಂದು ಕ್ರೀಮ್ಗಳು ಹಚ್ಕೊಳ್ತೀರ ರೆಗ್ಯುಲರಾಗಿ, ಅದು ಹಚ್ಕೊಂಡ್ರೂ ಸಹ ಮೇಕಪ್ ಮಾಡಿದಷ್ಟೇ ಲುಕ್ ಕೊಡುತ್ತೆ, ಸ್ಕಿನ್ನು ಅಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತು ನಾನೊಂದು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಪ್ಯಾಕ್ ಕೂಡ ಹಾಕ್ಕೊಳ್ತೀನಿ, ವಾರಕ್ಕೊಂದು ಸಲ ಹಾಕ್ಕೊಳ್ತೀನಿ. ಕೆಲವು ಬಾರಿ 15 ದಿನಕ್ಕೊಂದು ಸಲ, ತಿಂಗಳಿಗೆ 2 ಸಲ ಹಾಕ್ಕೊಳ್ಳುವಂಥದ್ದನ್ನು ಖಂಡಿತ ಮಾಡ್ತೀನಿ. ಆ ಪೌಡರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಿನದಿಂದ ನಾನು ಹಚ್ಚುತ್ತಾ ಇರೋದು ಒಂದು ತಿಂಗಳು ಅಂದ್ಕೊಳ್ಳಿ, ಒಂದೂವರೆ ತಿಂಗಳು. ಅದು ಕೂಡ ನಿಮಗೆ ತೋರಿಸ್ತೀನಿ ಏನನ್ನು ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ. ನಮ್ಮ ಮನೆಯವರು ಹೋದ ಮೇಲೆ ನಾನು ಪಾರ್ಲರ್ಗೆ ಹೋಗಿದ್ದು ತುಂಬ ವಿರಳ, ಹೋಗೇ ಇಲ್ಲ ಅಂದ್ಕೊಳ್ಳಿ. ನಮ್ಮ ಮನೆಯವರಿದ್ದಾಗ ಮೈಸೂರಲ್ಲಾಗಲಿ ಬೆಂಗಳೂರಲ್ಲಾಗಲಿ ಒಂದು 20 ದಿನಕ್ಕೊಂದು ಸಲ ಹೋಗಿ ಒಂದು ಐಬ್ರೋ ಮಾಡಿಸ್ಕೊಳ್ಳೋದಾಗಲಿ, ಒಂದು ಕ್ಲೀನಪ್ ಮಾಡಿಸ್ಕೊಳ್ಳೋದಾಗಲಿ ಸಹ ನಾನು ಮಾಡ್ಕೊಳ್ತಾ ಇದ್ದೆ. ಟ್ಯಾನ್ ರಿಮೂವ್ ಕ್ಲೀನಪ್ ಅಂತ ಮಾಡಿಸ್ಕೊಳ್ತಾ ಇದ್ದೆ. ಈಗಂತೂ ಸುಮಾರು 7-8 ತಿಂಗಳಾಯಿತು ನಾನು ಯಾವುದೇ ಪಾರ್ಲರ್ಗೆ ಹೋಗೋಕ್ಕೆ ನನಗೆ ಮನಸ್ಸೂ ಇಲ್ಲ. ಮನೆಯಲ್ಲೇ ಕೆಲವು ಮಾಡ್ಕೊಳ್ತಾ ಇದ್ದೀನಿ. ಸಖತ್ ರಿಸಲ್ಟ್ ಬರ್ತಾ ಇದೆ. ನೀವು ಬೇಕು ಅಂದರೆ ಆ ಯಾವುದು ನಾನು ಪ್ಯಾಕ್ ಹಾಕ್ಕೊಳ್ಳೋದು ಅದನ್ನು ತೋರಿಸ್ತೀನಿ. ಖಂಡಿತ ತುಂಬ ಸೂಪರಾಗಿದೆ. ತಿಂಗಳಿಗೆ ನೀವು ಒಂದು 3 ಬಾರಿ ಹಾಕ್ಕೊಂಡ್ರಂತೂ ಸಖತ್ ಗ್ಲೋ ಬರುತ್ತೆ, ಸ್ಕಿನ್ನು ತುಂಬ ಶೈನಿಂಗ್ ಬರುತ್ತೆ. ನಮ್ಮ ಗ್ಲೋಯಿಂಗ್ ಆಯಿಲು ಸಹ ಅಷ್ಟೇ, ನಾನು ನೈಟ್ ಹಚ್ಕೊಳ್ತೀನಲ್ಲ ಮುಖಕ್ಕೆ, ಅದು ಸಹ ಮಂಜಿಷ್ಠಾ ಸೋಪು ಸಹ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಅದರಲ್ಲಿ 2 ಮಾತಿಲ್ಲ ಅಂತ ನಾನು ಹೇಳ್ತೀನಿ. ತುಂಬ ಜನ ಆರ್ಡ್ರ್ ಕೊಟ್ಟಿದ್ದೀರಿ, ಕೊಡೋಕ್ಕಾಗಿಲ್ಲ, ಇನ್ನೂ ಒಂದು 15 ದಿನ ನಿಧಾನ ಆಗುತ್ತೆ, ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಅದಕ್ಕೆ ನಾನು ಆರ್ಡ್ರ್ ತೊಗೊಳ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ಡಜನ್ ಕೊಟ್ಟಿದ್ದಾರೆ, ಅಂಥವ್ರಿಗೆ ನಾನು ಮಾಡಿ ಕೊಟ್ಬಿಡೋಣ. ಜಾಸ್ತಿ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಹೇಳಿಬಿಟ್ರೆ ಆರ್ಡ್ರ್ ಬಂದುಬಿಡುತ್ತೆ, ನನಗೆ ಕೊಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಈ ಕೊಟ್ಟಿರೋರಿಗೆ ನಾನು ಇನ್ನೂ ಕೊಟ್ಟಿಲ್ಲ. 1 ತಿಂಗಳು 20 ದಿನ ಆಗಿದೆ. ಪಾಪ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀರಿ. ಇನ್ನೊಂದು 2 ವಾರ ವೆಯ್ಟ್ ಮಾಡಿ ಕಳಿಸ್ಕೊಡ್ತೀನಿ, ಆಯಿತಾ. ಗ್ರೇವಿ ರೆಡಿ ಆಗಿದೆ, ಗ್ಯಾಸನ್ನು ಆಫ್ ಮಾಡ್ತೀನಿ. ವಿಡಿಯೋ ಮುಂದೆ ನಾನೀಗ ನಮ್ಮ ಹನುಮ ಜಯಂತಿಯ ಒಂದಿಷ್ಟು ಪುಟ್ಟ ಮೆರವಣಿಗೆ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ. ಯಾವುದೇ ವಾಯ್ಸ್ ಓವರ್ ಕೊಡೋದಿಲ್ಲ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಲೈಕ್ ಕೊಡೋಕ್ಕೆ ಯಾಕೆ ಜಿಪುಣತನ ತೋರಿಸ್ತೀರಿ? ಯಾರೋ ಕೆಲವ್ರು ಹೇಳ್ತಾರೆ ನಾವು ಲೈಕು ಕೇಳಲ್ಲ, ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ. ಅವ್ರಿಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಕೊಡಲಿ, ನಾವು ಕೇಳೋದೇ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ನಾನಂತೂ ತುಂಬ ಬಾರಿ ಕೇಳ್ತೀನಪ್ಪ, ಲೈಕ್ ಮಾಡಿ ಅಂತ ಹೇಳಿ. ಲೈಕ್ ಮಾಡಿದ್ರೆ ನನಗೆ ಸ್ಫೂರ್ತಿ, ಆಯಿತಾ. ಮತ್ತೊಂದು ಹೊಸ ವೀಡಿಯೋಗಳನ್ನ ತೊಗೊಂಬರ್ತೀನಿ. ಇನ್ನು ಫೇಸ್ ಪ್ಯಾಕ್ ತರಬೇಕು ನಿಮಗೆ, ಜೊತೆಗೆ ಗ್ರೀನ್ ಟೀ ಮಾಡೋದು ತೋರಿಸ್ಕೊಡ್ಬೇಕು. ಗ್ರೀನ್ ಟೀನೂ ಸೂಪರಾಗಿದೆ. ಆ ರೆಸಿಪಿ ಅದು ಹೇಗೆ ಮಾಡ್ಕೊಳ್ತೀನಿ, ಯಾವುದನ್ನು ನಾನು ಗ್ರೀನ್ ಟೀ ಆಗಿ ಕುಡಿತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ. ಗ್ರೇವಿ ಆಗಿದೆ, ಗ್ಯಾಸನ್ನು ಆಫ್ ಮಾಡಿಬಿಟ್ಟು ವಿಡಿಯೋನ ಮುಂದೆ ಮೆರವಣಿಗೆ ವಿಡಿಯೋ ಹಾಕ್ತೀನಿ. ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಯಿತಾ. ಬೆಲ್ಲ ಪೂರ್ತಿ ವಿಡಿಯೋ ನೋಡ್ತೀರಾ ಅನ್ನುವಂಥ ಭರವಸೆಯೊಂದಿಗೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಮತ್ತು ನಾ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಆಯಿತಾ. ಬಾಯ್, ಟೇಕ್ ಕೇರ್.
ಲಾಸ್ಟಿಗೆ ಒಂದು ಆಂಜನೇಯ ಅಷ್ಟೇ. ಕಾಲು ಹಸಿನೈತೆಲ್ಲ ಕಂಡ್ದುರ್ಗ ನಿಂತ್ಕೊಳಕೈತಿಲ್ಲ. ಬೈಕ್ ನಮ್ಮ ಮನೆ ಹತ್ರಕ್ಕೆ ಬರ್ತಾರೆ.